ಹೆಲೋ ಎವ್ರಿವಾನ್, ಎಲ್ಲರೂ ಕೂಡ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಕರ್ನಾಟಕದ ಎಲ್ಲ ಜನತೆಗೂ ಕೂಡ ₹750 ಬೆಲೆ ಬಾಳುವಂತಹ 3 ತಿಂಗಳ ರೀಚಾರ್ಜ್ ಅನ್ನುವಂಥದ್ದು ಉಚಿತವಾಗಿ ಸಿಗುತ್ತೆ. ಹಾಗಾದರೆ ಇದಕ್ಕೇನೆಲ್ಲ ಮಾಡಬೇಕು? ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು? ಸಿದ್ದರಾಮಯ್ಯನವರೇ ಹೇಳ್ತಾ ಇದ್ದಾರಾ? ಈ ಥರದ ಸಂದೇಶ ಅನ್ನುವಂಥದ್ದು ಬರ್ತಾ ಇದೆ. ಮತ್ತು ಎಷ್ಟೊಂದು ಜನ ಯೂಟ್ಯೂಬರ್ಸ್ ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇದ್ದಾರೆ. ಈ ಥರ ಬರುತ್ತೆ, 3 ತಿಂಗಳ ಒಂದು ರೀಚಾರ್ಜ್ ಅನ್ನುವಂಥದ್ದು ಉಚಿತವಾಗಿ ಸಿಗುತ್ತೆ, ಅದು ಕೂಡ ಕರ್ನಾಟಕ ಸರ್ಕಾರದಿಂದ ಅಂತ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಚಾರ ಕೂಡ ತಿಳಿಸ್ಕೊಡ್ತೀನಿ. ಅದೆಲ್ಲ ಕೂಡ ಅರ್ಥ ಆಗಬೇಕು ಅಂತಂದರೆ ನೀವೇನು ಮಾಡಬೇಕು, ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ವಿಡಿಯೋನ ನೋಡಬೇಕು. ನಾನು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಮಾಡಿ. ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಕಂಟಿನ್ಯೂಯಸ್ ಆಗಿ ನಿಮಗೆ ಉಪಯುಕ್ತ ಮಾಹಿತಿಗಳನ್ನು ಕೊಡೋದಕ್ಕೆ. ಸರಿ ಸ್ನೇಹಿತರೆ, ನಾನು ಇನ್ನ ತಡ ಮಾಡೋದಿಲ್ಲ, ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ಇತ್ತೀಚಿನ ದಿನಗಳಲ್ಲಿ ಒಂದು ಮೆಸೇಜ್ ಅನ್ನುವಂಥದ್ದು ವೈರಲ್ ಆಗ್ತಾ ಇದೆ. ಏನು ಅಂತ ಅಂದರೆ, ಸಿದ್ದರಾಮಯ್ಯನವರ ಕಡೆಯಿಂದ ಏನು ಅಂತಂದರೆ 3 ತಿಂಗಳ ಒಂದು ರೀಚಾರ್ಜ್ ಅನ್ನುವಂಥದ್ದು ಉಚಿತವಾಗಿ ಸಿಗುತ್ತೆ, ಅದು ಕೂಡ 2025ರಲ್ಲಿ ಎಲ್ರಿಗೂ ಕೂಡ ಅಂತಂದರೆ ಕರ್ನಾಟಕ ಜನತೆ ಎಲ್ರಿಗೂ ಕೂಡ. ಇದು ಪಡಿಬೇಕು ಅಂತಂದರೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಅದರಲ್ಲಿ ಏನೇನಿದೆ ಪ್ರೊಸೀಜರ್ನ ಫಾಲೋ ಮಾಡಿ ಅಂತ ಸಂದೇಶವನ್ನು ಕಳಿಸ್ತಾರೆ. ಯಾರೋ ಕಳಿಸಿರ್ತಾರೆ ಅಥವಾ ಒಬ್ಬರನ್ನ ನೋಡಿ ಇನ್ನೊಬ್ಬರು ಶೇರ್ ಮಾಡುವಂಥದ್ದು. ಹೀಗೆ ಫಸ್ಟ್ ಆಫ್ ಆಲ್ ಅದನ್ನೇ ಹೇಳ್ತೇನೆ, ಯಾಕೆ ಮಾಡ್ತಾ ಇದ್ದಾರೆ ಅಂತ ಅಂದರೆ, ನೋಡಿ ಸ್ನೇಹಿತರೆ, ಇದು ಒಂದು ಫೇಕ್ ನ್ಯೂಸ್ ಅಷ್ಟೇ. ಯಾವುದೇ ಇದಕ್ಕೂ ಕೂಡ ಇವಾಗ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ, ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೋಸ್ಕರನೇ ಹಣವನ್ನು ಅವರು ಬಿಡುಗಡೆ ಮಾಡಬೇಕು. ಅದೇನೇ ಡಿಲೇ ಆಗ್ತಾ ಇದೆ, ಲೇಟ್ ಆಗ್ತಾ ಇದೆ. ಗೃಹಲಕ್ಷ್ಮಿ ಆಗಿರ್ಬೋದು, ಮತ್ತು ಪಿಂಚಣಿ ಹಣ ಕೊಡುವಂಥದ್ದು ಲೇಟ್ ಆಗ್ತಾ ಇದೆ. ವೃದ್ಧಾಪ್ಯ ವೇತನದ್ದಾಗಿರಲಿ ಅದು ಕೊಡ್ತಾ ಇಲ್ಲ ಸರಿಯಾಗಿ. ವಿಧವಾ ವೇತನ ಆಗಿರ್ಬೋದು, ಯಾವುದು ಕೂಡ ಸರಿಯಾಗಿ ಬರ್ತಾ ಇಲ್ಲ. ಅಲ್ಲೇ ಒಂದು ದುಡ್ಡು ಅನ್ನುವಂಥದ್ದು ಹೋಗುತ್ತೆ. ಅದಕ್ಕೆ ಕರ್ನಾಟಕದ ಜನತೆಗೆ ಎಲ್ಲ ಕೂಡ 3 ತಿಂಗಳ ಒಂದು ಉಚಿತ ರೀಚಾರ್ಜ್ ಅನ್ನುವಂಥದ್ದು ಎಲ್ಲಿ ಸಿಗುತ್ತೆ? ಇದೆಲ್ಲ ಕೂಡ ಯಾರು ಮಾಡ್ತಾ ಇದೆ ಅಂತಾರೆ ಅಂದರೆ, ಕೆಲವೊಂದಷ್ಟು ಜನ ದುಡ್ಡು ಮಾಡಬೇಕು ಅಂತ ಅಂದ್ಬಿಟ್ಟು ಈ ಒಂದು ಮಾರ್ಗನ ಹಿಡಿದಿರೋವಂಥದ್ದು, ದುಡ್ಡನ್ನು ತಗೊಳ್ಬೇಕು ಅಂತ. ಹೇಗೆ ಅಂತಂದರೆ, ಅವ್ರು ನಿಮ್ಗೇನು ಸಂದೇಶವನ್ನು ಕಳಿಸಿರ್ತಾರೆ, ಮೆಸೇಜನ್ನು ಕಳಿಸಿರ್ತಾರೆ ಅಲ್ವಾ, ಅದರಲ್ಲಿ ಲಿಂಕ್ ಇರುತ್ತೆ. ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿ ಓಪನ್ ಮಾಡಿದ್ರೆ ಅಲ್ಲಿ ಕೆಲವೊಂದು ಏನೋ ಒಂದು ಹೇಳಿರುತ್ತೆ, ಅಕ್ಸೆಪ್ಟ್ ಮಾಡ್ತಾ ಹೋಗಬೇಕಾಗುತ್ತೆ, ಸ್ಕ್ರೋಲ್ ಮಾಡಿ ಅಂತ, ಇಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಯಾವ್ಯಾವುದೋ ಇರುತ್ತೆ. ನೋಡಿ ಸ್ನೇಹಿತರೆ, ನೀವೇನಾದರೂ ಕ್ಲಿಕ್ ಮಾಡಿದ್ದೀರಾ ಅಂತ ಅಂದರೆ ಅದು ಹ್ಯಾಕ್ ಆಗಬಹುದು. ನಿಮ್ಮ ಒಂದು ಫೋನ್ ಹ್ಯಾಕ್ ಆಗುವಂತಹ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ನಿಮ್ಮ ಫೋನಲ್ಲಿ ನೀವೇನು ಮಾಡ್ತಾ ಇರ್ತೀರಾ, ಏನೆಲ್ಲ ಚಟುವಟಿಕೆಗಳು ನಡೆಸ್ತಾ ಇರ್ತೀರಾ, ಎಲ್ಲ ಕೂಡ ಹ್ಯಾಕರ್ಸ್ಗೆ ಗೊತ್ತಾಗ್ಬಿಡುತ್ತೆ. ಮತ್ತು ಇನ್ನೊಂದು ಇತ್ತೀಚೆಗೆ ಬರ್ತಾ ಇರುವಂಥದ್ದು ಏನು ಅಂತ ಅಂದರೆ, ಹೊಸ ನಂಬರಿಂದ ನಿಮಗೆ ಒಂದು ಮೆಸೇಜ್ ಅನ್ನುವಂಥದ್ದು ಬರುತ್ತೆ. ಹಾಯ್ ಹವರ್ ಯು ಅಂತ ಆಗಿರ್ಬೋದು, ಏನೋ ಒಂದು ಮೆಸೇಜ್ ಬರುತ್ತೆ. ಯಾರಿದು ಅಂತ ನೀವು ಕೇಳಿದಾಗ ನಾವು ನಿಮ್ಮ ಹಳೆ ಫ್ರೆಂಡ್ ಅದು ಇದು ಅಂತ ಹೇಳಿಬಿಟ್ಟು ಒಂದು ಇನ್ವಿಟೇಷನ್ ಕಾರ್ಡನ್ನು ಕಳಿಸಿರ್ತಾರೆ. ಅವರು ಫೋಟೋ ಕಳಿಸೋದಿಲ್ಲ, ಬದಲಾಗಿ ಒಂದು ಲಿಂಕ್ ಕಳಿಸಿರ್ತಾರೆ PDF ಫಾರ್ಮಲ್ಲಿ. ಒಟ್ಟಿನಲ್ಲಿ ಅದ್ರ ಮೇಲೆ ಒತ್ತಿದ್ರೆ ಮಾತ್ರ ಏನಾಗುತ್ತೆ, ಅದು ಓಪನ್ ಆಗುತ್ತೆ. ಇನ್ವಿಟೇಷನ್ ಕಾರ್ಡನ್ನು ಕಳಿಸಿರ್ತಾರೆ. ನೀವೇನಾದರೂ ಓಪನ್ ಮಾಡಿದ್ರೆ ನಿಮ್ಮ ಅಕೌಂಟಲ್ಲಿ ಇರುವಂತಹ ಕಾಸೆಲ್ಲ ಕೂಡ ಹೊರಟೋಗಬಹುದು, ಅವರು ಪಡ್ಕೊಳ್ಬಿಡ್ತಾರೆ. ಈ ಥರದ ಅನೇಕ ಸ್ಕ್ಯಾಮ್ಗಳೆಲ್ಲ ಕೂಡ ನಡೀತಾ ಇದ್ದಾವೆ. ಹಾಗಾಗಿ ಎಚ್ಚರಿಕೆಯಿಂದ ಇರಿ ಸ್ನೇಹಿತರೆ ಅಂತ ಹೇಳ್ತೇನೆ. ನಿಮಗೆ ಉಪಯುಕ್ತ ಮಾಹಿತಿಗಳನ್ನು ಕಂಟಿನ್ಯೂಯಸ್ ಆಗಿ ನಾನು ಕೊಡ್ತಾ ಇರ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.